ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಹೆಲ್ತ್ ಎಮರ್ಜೆನ್ಸಿ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾಳೆಯಿಂದ ರಾಜ್ಯದಾದ್ಯಂತ ಸರ್ಕಾರಿ ಆಸ್ಪತ್ರೆಗಳ ಒಪಿಡಿ ಬಂದ್ ಆಗುತ್ತೆ. ಬೆಂಗಳೂರು ಸೇರಿ ಕರ್ನಾಟಕದಾದ್ಯಂತ ಹೆಲ್ತ್ ಎಮರ್ಜೆನ್ಸಿ. ನಾಳೆಯಿಂದ ರಾಜ್ಯದಾದ್ಯಂತ ಸರ್ಕಾರಿ ಆಸ್ಪತ್ರೆಗಳ ಒಪಿಡಿ ಬಂದ್ ಆಗುತ್ತೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಿ ವೈದ್ಯರು ಪಟ್ಟನ್ನು ಹಿಡಿದಿದ್ದಾರೆ. ಆರೋಗ್ಯ ಸಚಿವರ ಜೊತೆಗಿನ ಸಂಧಾನ ವಿಫಲ ಆಗಿದೆ. ಆ ಹಿನ್ನೆಲೆ ಈ ರೀತಿಯ ನಿರ್ಧಾರ. ನಾಳೆಯಿಂದ ಆಸ್ಪತ್ರೆಗಳಲ್ಲಿ ಒಪಿಡಿ ಏನಿದೆ ಅದನ್ನು ಸ್ಥಗಿತಗೊಳಿಸಿ ಮುಷ್ಕರವನ್ನು ಮಾಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವೈದ್ಯರು ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆ ರೋಗಿಗಳಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಬೆಂಗಳೂರು ಸೇರಿ ಕರ್ನಾಟಕದಾದ್ಯಂತ ಹೆಲ್ತ್ ಎಮರ್ಜೆನ್ಸಿಯನ್ನ ನೋಡೋಕೆ ಸಿಗುತ್ತೆ ನಾಳೆ. ಯಾಕಂತಂದ್ರೆ ವೈದ್ಯರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರದ್ದು ಕೆಲವೊಂದು ಬೇಡಿಕೆಗಳಿದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಸರ್ಕಾರದ ಜೊತೆ ಮಾತುಕತೆಯನ್ನು ನಡೆಸಿದ್ರು. ವೈದ್ಯರೆಲ್ಲರೂ ಕೂಡ ಪಟ್ಟನ್ನು ಹಿಡಿದಿದ್ರು. ಆದರೆ ಆ ಮಾತುಕತೆ ಏನಾಗಿದೆ, ವಿಫಲ ಆಗಿದೆ. ಸಂಧಾನ ಸಭೆ ಅನ್ನುವಂಥದ್ದು ಅವ್ರಿಗೆ ಇಷ್ಟ ಆಗಲಿಲ್ಲ. ಕೆಲವೊಂದು ವಿಚಾರಗಳು ಏನು ಬೇಡಿಕೆಯನ್ನು ಈಡೇರಿಸಿ ಅಂತ ಕೇಳಿದ್ರು, ಸರ್ಕಾರ ಹೇಳಿದ್ದು ಇವ್ರು ಕೇಳಿದ್ದು ಯಾವುದು ಕೂಡ ಹೊಂದಾಣಿಕೆ ಆಗದೇ ಇರೋದ್ರಿಂದ ಅಲ್ಲಿ ವಿಫಲ ಆಗಿದೆ ಆ ಸಂಧಾನ ಸಭೆ. ಹೀಗಾಗಿ ಸರ್ಕಾರದ ವಿರುದ್ಧ ವೈದ್ಯರು ಹೋರಾಟವನ್ನು ನಡೆಸೋಕೆ ಮುಂದಾಗಿದ್ದಾರೆ. ಒಪಿಡಿ ವಿಭಾಗ ಏನಿರುತ್ತೆ ಎಲ್ಲ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದೆಲ್ಲವೂ ಕೂಡ ಕ್ಲೋಸ್ ಇರುತ್ತೆ. ಪ್ರತಿನಿತ್ಯವೂ ಕೂಡ ಬರುವಂತಹ ರೋಗಿಗಳು ಈಗ ಆತಂಕದಲ್ಲಿದ್ದಾರೆ. ಏನು ಈ ರೀತಿಯಾಗಿ ಆಗ್ಬಿಟ್ರೆ, ಯಾಕಂತಂದರೆ ನೋಡಿ, ಯಾವುದೇ ಸಂದರ್ಭದಲ್ಲಿ ಆಗಲಿ ಎಂಥ ಒಂದು ಪರಿಸ್ಥಿತಿ ಬಂದರೂ ಕೂಡ ರಾಜ್ಯದಲ್ಲಿ ಮೆಡಿಕಲ್ ಶಾಪ್ಗಳಾಗಿರ್ಬೋದು ಮತ್ತು ಆಸ್ಪತ್ರೆಗಳಾಗಿರ್ಬೋದು ಅದು ಬಂದಾಗಬಾರ್ದು. 4 ವರ್ಷಗಳಿಂದ ನಡೆಯುತ್ತಿರುವಂತಹ ವೃಂದ ಮತ್ತು ನೇಮಕಾತಿ ಪ್ರಕ್ರಿಯೆ ಏನಿದೆ, 13 ವರ್ಷಗಳಿಂದ ಪರಿಷ್ಕರಣೆಗೊಳ್ಳದಂತಹ ವೈದ್ಯರ ಜ್ಯೇಷ್ಠತಾ ಪಟ್ಟಿ, ಸಾಕಷ್ಟು ಬೇಡಿಕೆ ಇದೆ. ಅವತ್ತು ಔಷಧಿಗಳ ಕೊರತೆ ಸೇರಿದಂತೆ ಒಟ್ಟು 15 ಪ್ರಮುಖ ಬೇಡಿಕೆಗಳನ್ನಿಟ್ಟಿದ್ದಾರೆ ವೈದ್ಯರು. ಒಟ್ಟು 15 ಬೇಡಿಕೆಗಳನ್ನು ಮುಂದಿಟ್ಟು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈಗ ಸರ್ಕಾರದ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ ವೈದ್ಯರು. 4 ವರ್ಷಗಳಿಂದ ನಡೀತಾನೇ ಇರಲಿಲ್ಲ ಏನಿದು ವೃಂದ ಮತ್ತು ನೇಮಕಾತಿ ಪ್ರಕ್ರಿಯೆ. ಬೇಸರಗೊಂಡಿದ್ದಾರೆ ಅವರು. 13 ವರ್ಷಗಳಿಂದ ಪರಿಷ್ಕರಣೆ ಕೂಡ ಗೊಳ್ತಾ ಇಲ್ಲ ವೈದ್ಯರ ಜ್ಯೇಷ್ಠತಾ ಪಟ್ಟಿ. ಇನ್ನು ಔಷಧಿಗಳ ಕೊರತೆ ಇದೆ ಅನೇಕ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಹೀಗಾಗಿ ಈ ರೀತಿಯಾಗಿ ಒಟ್ಟು 15 ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಹೋರಾಟವನ್ನು ಮುಷ್ಕರವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಈಗ ನಾಳೆ ಮಾಡ್ತಾರೆ. ಹೀಗಾಗಿ ಇದರಿಂದ ಹೆಲ್ತ್ ಎಮರ್ಜೆನ್ಸಿ ಸಾಮಾನ್ಯವಾಗಿ ಕಾಡುತ್ತೆ. ನೋಡಿ, ಜನಸಾಮಾನ್ಯರು ಸರ್ಕಾರಿ ಆಸ್ಪತ್ರೆಗಳನ್ನು ನಂಬಿಕೊಂಡಿರ್ತಾರೆ. ನಾವು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟನ್ನು ತಗೊಳ್ಳೋಕೆ ಆಗಲ್ಲ, ನಮ್ಮ ಕೈಲಿ ಅಷ್ಟೊಂದು ನಮ್ಮ ಹತ್ರ ಅಮೌಂಟ್ ಇಲ್ಲ. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಇವರು ಡಿಪೆಂಡ್ ಆಗಿರ್ತಾರೆ. ಅಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ ನಾಳೆ. ಯಾಕಂದರೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ. ಕೆಲವು ಕಡೆ ನೋಡಿದ್ದೀವಿ, ವೈದ್ಯರು ಓಕೆ ಎಮರ್ಜೆನ್ಸಿ ಇದೆ, ತುಂಬ ಮಾಡಲೇಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಇದ್ದಾಗ ಮಾಡ್ತಾರೆ. ಅವರೇನು ಅಷ್ಟೊಂದು ರೂಢಿಗಳಾಗೋಕ್ಕೆ ಹೋಗಲ್ಲ. ವೈದ್ಯರು ಅಂತಂದರೆ ಅವರ ದೇವರು ಅಂತ ಪೂಜಿಸ್ತೀವಿ ನಾವು. ವೈದ್ಯೋ ನಾರಾಯಣೋ ಹರಿ ಅಂತ ಏನು ಹೇಳ್ತೀವಿ. ಸಂಕಷ್ಟ ಬಂದಾಗ ನಾವು ದೇವರ ಕಡೆಗಿಂತ ಆಸ್ಪತ್ರೆಗಳ ಕಡೆ, ವೈದ್ಯರ ಕಡೆ ಮುಖ ಮಾಡಿ ನಿಲ್ತೀವಿ. ಅಂಥವರು ಕೈ ಕೊಟ್ಟಾಗ ಪರಿಸ್ಥಿತಿ ಬೇರೆ ರೀತಿಯಾಗಿ ಆಗುತ್ತೆ ರಾಜ್ಯದಲ್ಲಿ. ಹೀಗಾಗಿ ಜನರು, ರೋಗಿಗಳು ಕೂಡ ಆತಂಕದಲ್ಲಿದ್ದಾರೆ. ಏನಾಗುತ್ತೆ ಏನಿಲ್ಲ ನಾಳೆ ನೋಡಬೇಕು. ಮುಷ್ಕರವನ್ನು ಕೈಗೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ವೈದ್ಯರೆಲ್ಲರೂ ಕೂಡ. ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುತ್ತಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.